ರಾಮಲಿಂಗೇಶ್ವರ ದೇವಾಲಯ, ಮಟ್ಕೆರೆ ಗ್ರಾಮ, ಹೆಗ್ಗಡದೇವನಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ಮಟಕೆರೆಯ ಗ್ರಾಮವು ಕರ್ನಾಟಕದ ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿದೆ. ಇದು ತಾಲೂಕು ಕೇಂದ್ರವಾದ ಹೆಗ್ಗಡದೇವನಕೋಟೆಯಿಂದ 8 ಕಿಲೋಮೀಟರ್ ದೂರದಲ್ಲಿದ್ದು ಮತ್ತು ಇದು ಮೈಸೂರು ವಿಭಾಗಕ್ಕೆ ಸೇರಿದ್ದು 44 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಕಬಿನಿ ನದಿ ಜಲಾನಯನ ಪ್ರದೇಶದ ಸಮೀಪದಲ್ಲಿದೆ. ನಾಗರಹೊಳೆ ಹುಲಿ ಮೀಸಲು ಪ್ರದೇಶದ ಗಡಿಯಲ್ಲಿದೆ ಮತ್ತು ಪಶ್ಚಿಮ ಘಟ್ಟಗಳ ಪರಿಸರ ವ್ಯವಸ್ಥೆಯ ಭಾಗವಾಗಿದೆ. 3D ಲಿಡಾರ್ ಸ್ಕ್ಯಾನಿಂಗ್ ತಂತ್ರಜ್ಞಾನ. ಈ ದೇವಾಲಯವನ್ನು ಸೆರೆಹಿಡಿಯಲು ಲಿಡಾರ್ ಸ್ಕ್ಯಾನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಲಿಡಾರ್ ತಂತ್ರಜ್ಞಾನವು ಹೆಚ್ಚು ನಿಖರವಾದ, ಆಕ್ರಮಣಶೀಲವಲ್ಲದ ಮತ್ತು ಸಮಗ್ರ ದಾಖಲಾತಿ ಹಾಗೂ ವಿಶ್ಲೇಷಣೆಯನ್ನು ಒದಗಿಸುವ ಮೂಲಕ ಪರಂಪರೆಯ ರಚನೆಗಳ ಸಂರಕ್ಷಣೆಗೆ ಪರಿವರ್ತನಾತ್ಮಕ ಅನುಕೂಲಗಳನ್ನು ನೀಡುತ್ತದೆ. 3D ಡಿಜಿಟಲ್ ಮಾದರಿ ಡೇಟಾ. ಲಿಡಾರ್ ಸ್ಕ್ಯಾನ್ ಡೇಟಾವನ್ನು ಬಳಸಿಕೊಂಡು ಪರಂಪರೆಯ 3D ಡಿಜಿಟಲ್ ಮಾದರಿಗಳು ಮತ್ತು ಫ್ಲೈಥ್ರೂ ವಿಡಿಯೋಗಳನ್ನು ರಚಿಸಬಹುದು. ಇದು ಹಲವಾರು ಪ್ರಯೋಜನಗಳಿಗೆ ಸಹಾಯ ಮಾಡುತ್ತದೆ. ಅವುಗಳೆಂದರೆ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ, ವರ್ಧಿತ ಸಂರಕ್ಷಣೆ, ಪ್ರವೇಶಿಸುವಿಕೆ, ಸಂಶೋಧನಾ ಅವಕಾಶಗಳು, ಸುಧಾರಿತ ದಾಖಲೀಕರಣ ಮತ್ತು ವರ್ಚುವಲ್ ಪ್ರದರ್ಶನಗಳು. ಈ ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗಗಳನ್ನು ಹೊಂದಿದೆ. ಈ ದೇವಾಲಯಕ್ಕೆ ಪೂರ್ವ ಮತ್ತು ದಕ್ಷಿಣಗಳಲ್ಲಿ ಪ್ರವೇಶ ದ್ವಾರವಿದ್ದು, ದಕ್ಷಿಣ ದ್ವಾರಕ್ಕೆ ಮಕರ ತೋರಣದ ಅಲಂಕಾರ ಮತ್ತು ದ್ವಾರಪಾಲಕರಿದ್ದಾರೆ. ನವರಂಗದಲ್ಲಿ 4 ಗಣಪತಿಯ ಹಾಗೂ ಭೈರವ, ಚಂಡಿಕೇಶ್ವರ, ಚಾಮುಂಡಿ, ಭೃಂಗಿ, ವಿಷ್ಣು ಮುಂತಾದ ಪ್ರಾಚೀನ ಶಿಲ್ಪಗಳಿವೆ. ನವರಂಗದ ಸ್ತಂಭಗಳ ಮೇಲೆ ವಿವಿಧ ಉಬ್ಬು ಶಿಲ್ಪಗಳಿವೆ. ಈ ಗುಡಿಯ ಬದಿಯಲ್ಲಿ ಪಾರ್ವತಿಯ ಆಲಯವಿದೆ. ಇವುಗಳನ್ನು ಬಳಸಿರುವ ಪ್ರಾಕಾರದ ಹಿಂಭಾಗದಲ್ಲಿರುವ ಕಿರುಗುಡಿಗಳಲ್ಲಿ ಪಂಚಲಿಂಗಗಳಿವೆ. ಗ್ರಾಮದಲ್ಲಿರುವ 1ನೆಯ ಕುಲೋತ್ತುಂಗ ಚೋಳನ ತಮಿಳು ಶಾಸನದಲ್ಲಿ ಅವನ ರಾಣಿಯ ಹೆಸರು ದಾಖಲಾಗಿದೆ. ಸುಮಾರು 12-13ನೇ ಶತಮಾನಕ್ಕೆ ಸೇರಿದ ಶಾಸನದಲ್ಲಿ ಶ್ರೀ ರಾಮಲಿಂಗೇಶ್ವರ ದೇವರಿಗೆ ಬಿಮ್ಮೆಯನು 6,000 ಗುಳಿ ಭೂಮಿಯನ್ನು ದಾನ ಕೊಟ್ಟಿರುವುದಾಗಿ ದಾಖಲಿಸಿದೆ. ಈ ದೇವಾಲಯವು ಬಹುಶಃ ಹಲವಾರು ಶತಮಾನಗಳ ಹಿಂದಿನದು. ಹೆಗ್ಗಡದೇವನಕೋಟೆ ಸುತ್ತಮುತ್ತಲಿನ ಪ್ರದೇಶವನ್ನು ಐತಿಹಾಸಿಕವಾಗಿ ದಕ್ಷಿಣ ಭಾರತದ ಪ್ರಬಲ ರಾಜವಂಶಗಳು ಆಳಿವೆ. ಅವುಗಳೆಂದರೆ ಹೊಯ್ಸಳರು 11ರಿಂದ 14ನೇ ಶತಮಾನಗಳಲ್ಲಿ ಅವರ ಶೈವ ಪೋಷಕತ್ವ ಮತ್ತು ಸಂಕೀರ್ಣವಾದ ಕಲ್ಲಿನ ದೇವಾಲಯಗಳಿಗೆ ಹೆಸರುವಾಸಿಯಾಗಿದ್ದರು. ವಿಜಯನಗರ ಸಾಮ್ರಾಜ್ಯ 14ರಿಂದ 17ನೇ ಶತಮಾನಗಳಲ್ಲಿ ಇದು ಶಿವ ಮತ್ತು ವಿಷ್ಣು ಇಬ್ಬರಿಗೂ ಮೀಸಲಾದ ದೇವಾಲಯಗಳನ್ನು ಹೆಚ್ಚು ಪೋಷಿಸಿತು. 18ರಿಂದ 20ನೇ ಶತಮಾನಗಳಲ್ಲಿ ದೇವಾಲಯ ಸಂಪ್ರದಾಯಗಳು ಮತ್ತು ಸಮುದಾಯ ಆಧಾರಿತ ಪೂಜೆಯನ್ನು ಮುಂದುವರೆಸಿದ ಮೈಸೂರಿನ ಒಡೆಯರ್ ರಾಜವಂಶ ಈ ದೇವಾಲಯವನ್ನು ಈ ರಾಜವಂಶಗಳ ಆಳ್ವಿಕೆಯಲ್ಲಿ ನಿರ್ಮಿಸಿರಬಹುದು ಅಥವಾ ಗಮನಾರ್ಹವಾಗಿ ನವೀಕರಿಸಿರಬಹುದು ಎಂದು ನಂಬಲಾಗಿದೆ. ಇದು ಅದರ ವಾಸ್ತುಶಿಲ್ಪದ ಅಂಶಗಳು ಮತ್ತು ವಿನ್ಯಾಸಕ್ಕೆ ಕೊಡುಗೆ ನೀಡಿದೆ. ದೇವಾಲಯದ ಮುಖಮಂಟಪವನ್ನು ಹೊರತುಪಡಿಸಿ ಲಿಂಗವನ್ನು ಹೊಂದಿರುವ ಮುಖ್ಯ ಭಾಗವಾದ ಗರ್ಭಗೃಹ, ಸುಖನಾಸ ಹಾಗೂ ಮುಂಭಾಗದ ನಂದಿ, ಬಲಿಪೀಠ ಮತ್ತು ದೀಪಸ್ತಂಭಗಳಿವೆ. ಹಾಗೆಯೇ ದೇವಾಲಯದ ಅಂಗಳದ ವಾಯುವ್ಯ ಮೂಲೆಯಲ್ಲಿರುವ ಕೋಶಗಳ ಸಾಲಿನಲ್ಲಿ ಪ್ರತಿಷ್ಠಾಪಿಸಲಾದ 5 ಲಿಂಗಗಳು ಮತ್ತು ಶಂಕರನಾರಾಯಣ ಶಿಲ್ಪವೂ ಸೇರಿ ಗ್ರಾಮದಲ್ಲಿ ಕಂಡುಬಂದಿರುವ ಕುಲೋತ್ತುಂಗ ಚೋಳನ ಆಳ್ವಿಕೆಗೆ ಸೇರಿರಬಹುದು ಎಂದು ಹೇಳಬಹುದು. ಮುಖ್ಯ ದೇವಾಲಯದ ನವರಂಗದಲ್ಲಿ ಇರಿಸಲಾಗಿರುವ
ದುರ್ಗಾ ಅಥವಾ ಕಾಪಾಲಿಕಾ ಗಣಪತಿ, ಸೂರ್ಯ ಮತ್ತು ಚಂದ್ರನ ವಿಗ್ರಹಗಳು ಇದೇ ಅವಧಿಗೆ ಸೇರಿವೆ ಎಂದು ತೋರುತ್ತದೆ. ದೇವಾಲಯವು ಹೊಂದಿರುವ ಮುಖಮಂಟಪ ಮತ್ತು ಕಲ್ಯಾಣ ಮಂಟಪ ಪಾರ್ವತಿ ದೇವಿಯ ಸುಂದರ ಶಿಲ್ಪಗಳು ವಿಜಯನಗರದ ಶೈಲಿಯಲ್ಲಿವೆ. ಗರ್ಭಗೃಹದ ಮೇಲಿರುವ ಇಟ್ಟಿಗೆ ಗೋಪುರ ಪ್ರಕಾರದ ಗೋಡೆ ಮತ್ತು ಪ್ರದೇಶದೊಳಗಿನ ಇತರ ಇಟ್ಟಿಗೆ ರಚನೆಗಳು 19ನೇ ಶತಮಾನಕ್ಕೆ ಸೇರಿವೆ. ದೇವಾಲಯದಲ್ಲಿರುವ ಅತ್ಯಂತ ಆಸಕ್ತಿದಾಯಕ ಶಿಲ್ಪವೆಂದರೆ ಶಂಕರನಾರಾಯಣನದ್ದು. ಸಪ್ರಮಾಣದಲ್ಲಿರದಿದ್ದರೂ ಈ ಪ್ರಕಾರವು ಅಪರೂಪ ಮತ್ತು ಹೆಚ್ಚಿನ ಮೌಲ್ಯವನ್ನು ಹೊಂದಿದ ಶಿಲ್ಪ, ಏಕೆಂದರೆ ವೆಂಕಟೇಶನ ಶಿಲ್ಪದಂತೆ ಇದು ಚೋಳರ ಕಾಲದಲ್ಲಿ ಜನಪ್ರಿಯವಾಗಿದ್ದ ಹರಿಹರ ರೂಪದ ಶಿಲ್ಪಗಳ ಮತ್ತೊಂದು ಉದಾಹರಣೆಯನ್ನು ಒದಗಿಸುತ್ತದೆ. ಅಂತಿಮವಾಗಿ ಈ ಪ್ರಯತ್ನಗಳು ಭವಿಷ್ಯದ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ನಾವು ನಮ್ಮ ಹಂಚಿಕೆಯ ಇತಿಹಾಸವನ್ನು ರಕ್ಷಿಸಬಹುದು, ಶಿಕ್ಷಣವನ್ನು ಸುಗಮಗೊಳಿಸಬಹುದು ಹಾಗೂ ನಮ್ಮ ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆಗೆ ಜಾಗತಿಕ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಬಹುದು. ಇದು ವೈಜ್ಞಾನಿಕ ಸಂಶೋಧನೆ ಹಾಗೂ ಸಾರ್ವಜನಿಕ ಮೆಚ್ಚುಗೆ ಎರಡಕ್ಕೂ ಪ್ರಬಲ ಸಾಧನವಾಗಿದೆ. ಈ ದೇವಾಲಯವನ್ನು ಕರ್ನಾಟಕದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಧನ್ಯವಾದಗಳು.